ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ ಗೌಡ. ಎಸ್, ಇಷ್ಟು ದಿನ ಲಕ್ಷ್ಮೀ ಬಾರಮ್ಮದ ಗಂಗಕ್ಕನಾಗಿ ನೀವೆಲ್ಲ ನನ್ನ ನೋಡಿದ್ದೀರಾ, ಆಶೀರ್ವದಿಸಿದ್ದೀರಾ. ಎಸ್, ಹಾಯ್, ನೀವು ಹೇಗಿದ್ದೀರಾ ಹರ್ಷಿತಾ ಅವರೇ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ಮೊದಲಿಗೆ ಗಂಗಕ್ಕ ಪಾತ್ರ ಯಾಕೆ ಬಿಟ್ರಿ ಅನ್ನೋದನ್ನ ಆಮೇಲೆ ತಗೊಳ್ಳೋಣ. ಮೊದಲಿಗೆ ಆ ಪಾತ್ರ ನಿಮ್ಗೆ ಬಂದ್ರಿ, ಏನ್ ಮಾಡ್ತಾ ಇದ್ರಿ? ಎಷ್ಟೋ ಜನಕ್ಕೆ ಈ ಪ್ರಶ್ನೆ ಇದೆ. ನಿಮ್ಮನ್ನ ಗಂಗಕ್ಕ ಪಾತ್ರದ ಮೂಲಕನೇ ತುಂಬಾ ತುಂಬಾ ಇಷ್ಟಪಟ್ಟಿದ್ದಾರೆ. ನಿಮ್ಮ ಕಾಮಿಡಿ ಪಂಚ್ಗಳು, ಡೈಲಾಗ್ಸ್ಗಳು ಎಲ್ಲರ ಬಗ್ಗೆನೂ ಮಾತಾಡೋದಿದೆ. ಅದೆಲ್ಲವೂ ಜನಕ್ಕೆ ತುಂಬಾ ಇಷ್ಟ. ನೀವು ಗಂಗಕ್ಕ ಪಾತ್ರ ಬರೋಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರಿ ಮತ್ತೆ ಹೇಗೆ ಸೆಲೆಕ್ಟ್ ಆದ್ರಿ? ಮುಂಚೆ ನಾನು ರಾಧಿಕಾ ಅಂತ ಒಂದು ಸೀರಿಯಲ್ ಮಾಡ್ತಾಯಿದ್ದೆ. ಆ ಸೀರಿಯಲ್ ಮಾಡಬೇಕಾದ್ರೇ ಶ್ರೀನಿವಾಸ್ ಸರ್ ಅಂತ ಮ್ಯಾನೇಜರು, ನನ್ನ ಫೇವ್ರೆಟ್ ಅವರು. ಸೊ ಅವ್ರು ನನಗೆ ಕಾಲ್ ಮಾಡಿದ್ರು, ಹರ್ಷಿತಾ ಹೀಗೆ ಈ ಥರ ಹಿಂಗೆ ಒಂದು ಸೀರಿಯಲ್ ಬರ್ತಾಯಿದೆ, ಮಾಡಬೇಕು ಅಂತ. ಕೆಲ್ಸದವ್ಳ ಕ್ಯಾರೆಕ್ಟ್ರು ಅಂದಾಗ, ಸಾರ್ ಕೆಲ್ಸದವ್ಳ ಕ್ಯಾರೆಕ್ಟ್ರಾ, ಬೇರೆ ಕ್ಯಾರೆಕ್ಟ್ರ್ ಕೊಡಿಸಿ ಅಂತ ಹೇಳ್ತಾ ಇದ್ದೆ. ಇಲ್ಲ, ನೀನು ಈ ಕ್ಯಾರೆಕ್ಟ್ರು ಮಾಡು, ಹೇಳ್ಕೊಳಕ್ಕಷ್ಟೇ ಕೆಲ್ಸದವ್ಳ ಕ್ಯಾರೆಕ್ಟ್ರು, ಬಟ್ ಈ ಪಾತ್ರ ನಿಂದು ಬೇರೆ ಲೆವೆಲ್ಗೆ ಇದೆ, ನೀನು ಮಾಡಬೇಕು ಈ ಪಾತ್ರನ ಅಂತ ಸರ್ ಹೇಳಿದ್ರು. ಸೊ ರಾಧಿಕಾ ಸೀರಿಯಲಲ್ಲಿ ಇದ್ದಾಗಲೇ ಒಂದು ಡೈಲಾಗ್ ಕಳಿಸಿದ್ರು. ಸೊ ಅದನ್ನು ನಾನು ಡೈಲಾಗ್ ಮಾಡಿ ಕಳಿಸಿದ್ದೆ. ಅಯ್ಯೋ ಸೆಲೆಕ್ಟ್ ಆಗಲ್ಲ ಅಂತ ಅಂದ್ಕೊಂಡು ಕಳಿಸಿದ್ದೆ, ಬಟ್ ಅದು ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆಗಿ ಆಮೇಲೆ ಡೇಟ್ಸಿಗೆ ಕಾಲ್ ಮಾಡಿದ್ರು, ಈ ಡೇಟಿಂದ ಶೂಟಿಂಗ್ ಇರುತ್ತೆ, ಬಂದುಬಿಡು ಅಂತ ಹೇಳ್ಬಿಟ್ಟು. ಸೊ ಆಗ್ಲೂ ನನಗೆ ಬೇಕಾ ಕೆಲ್ಸದವ್ಳ ಕ್ಯಾರೆಕ್ಟ್ರು ಬೇಕಾ ಅಂತಲೇ ಇದ್ದೆ. ಯಾಕೆಂದರೆ ಒಂದಷ್ಟು ನನ್ನ ಸೀನಿಯರ್ಸ್ ಹೇಳಿದರು, ಒಂದು ಪಾತ್ರದಲ್ಲಿ ನಾವು ರಿಜಿಸ್ಟರ್ ಆಗಿಬಿಟ್ರೆ ನೆಕ್ಸ್ಟ್ ಅದೇ ಥರ ಪಾತ್ರಗಳು ಬರ್ತಾ ಹೋಗುತ್ತೆ ಅಂತ. ನನಗೆ ತಲೆಯಲ್ಲಿ ಅದೇ ಇತ್ತು, ಅಯ್ಯೋ ಹಿಂಗೆ ರಿಜಿಸ್ಟರ್ ಆಗುತ್ತೋ ಇದು, ಏನು ಕತೆನೋ ಅಂತ ಹೇಳ್ಬಿಟ್ಟು. ಬಟ್ ಶ್ರೀನಿವಾಸ್ ಸರ್ ಹೇಳಿದಾಗ, ಇಲ್ಲ ನೀನು ಈ ಪಾತ್ರ ಮಾಡು, ಈ ಪಾತ್ರ ನಿನ್ನ ಯಾವ ರೇಂಜಿಗೆ ರೆಕಗ್ನೈಸ್ ಕೊಡುತ್ತೆ ನೋಡಿ, ತುಂಬ ಚೆನ್ನಾಗಿರುವಂಥ ಪಾತ್ರ ಅಂತ ಶ್ರೀನಿವಾಸ್ ಸರ್ ಹೇಳಿದ್ರು. ಸೊ ಸರ್ ಹೇಳಿದಾಗೆ ಅದು ಅಷ್ಟೇ ಚಂದವಾದ ಪಾತ್ರ ಅದು. ನನಗೆ ಈಗ ಅನಿಸುತ್ತೆ, ಅದೇನಾದರೂ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ರೆ ನಾನು ತುಂಬ ದೊಡ್ಡ ಲಾಸ್ ಅದು ನನಗೆ. ಸೊ ಆ ಥರ ನಾನು ಸೆಲೆಕ್ಟ್ ಆಗಿದ್ದು. ಓಕೆ, ನೀವು ಮಜಾ ಭಾರತದಲ್ಲೂ ಮಾಡಿದ್ದೀರಾ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಆ ಪ್ರೋಸೆಸ್ ಹೇಗಿತ್ತು? ಯಾವ ಟೈಮಲ್ಲಿ ನೀವು ಮಜಾ ಭಾರತ ಮಾಡ್ತಾ ಇದ್ರಿ? ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದನೂ ನನಗೆ ಈ ಫೀಲ್ಡಿಗೆ ಬರಬೇಕು, ಅಂದರೆ ಡ್ಯಾನ್ಸಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಬಟ್ ಇದ್ದಿದ್ದು ಹಳ್ಳಿ, ಮಧುಗಿರಿ ಹತ್ರ ಮಿಡತ್ರಳ್ಳಿ ಅಂತ ಒಂದು ಹಳ್ಳಿ. ಆ ಮಧುಗಿರಿಲೂ ನಾವು ಎಜುಕೇಷನ್ಗೆ ಅಂತ ಬರಬೇಕಾದ್ರೆ ಅಷ್ಟು ಡ್ಯಾನ್ಸ್ ಕ್ಲಾಸಸ್ಸು ಅದು ಇದೆಲ್ಲ ಏನು ಇರ್ತಾ ಇರಲಿಲ್ಲ. ಚಿಕ್ಕ ಪುಟ್ಟ ಯಾರೋ ದೂರದವರು ನಮಗೆ, ಇಲ್ಲ ನಾವು ಈ ಫೀಲ್ಡಲ್ಲಿ ಇದ್ದೀವಿ ಅಂದಾಗ ಕೇಳ್ಕೊತಾ ಇದ್ದೆ. ಅಮ್ಮ ಬಿಡ್ತಾ ಇರಲಿಲ್ಲ, ಇಲ್ಲ 10th ಮುಗಿಸು ಆಮೇಲೆ ನೀನು ಹೋಗು ಅಂತ ಕೇಳಿದೆ. ಫಸ್ಟ್ ಟೈಮ್ ನಾನು ಇಂಡಸ್ಟ್ರಿಗೆ ಬರ್ತೀನಿ ಅಂತ ನಮ್ಮಮ್ಮನ 7th ಸ್ಟ್ಯಾಂಡರ್ಡಲ್ಲಿ ಕೇಳಿದ್ದೆ. ಇಲ್ಲ ನೀನು ಫಸ್ಟು 10th ಮುಗಿಸು ಆಮೇಲೆ ಬಿಡ್ತೀನಿ ಅಂದರು. ಅದಾದಮೇಲೆ ಅಮ್ಮ 10th ಮುಗೀತು ಬಿಡ್ಲಾ ಅಂತ, ಇಲ್ಲ ಡಿಪ್ಲೊಮಾ ಮುಗಿಸು ಆಮೇಲೆ ಕಳಿಸ್ತೀನಿ ಅಂದರು. ಮಮ್ಮಿ ಡಿಪ್ಲೊಮಾ ಮುಗೀತು, ಇಂಜಿನಿಯರಿಂಗ್ ಮುಗಿಸು ಆಮೇಲೆ ಕಳಿಸ್ತೀನಿ ಅಂತ ಅಂದರು. ಸೊ ನಮ್ಮಮ್ಮ ಕಳಿಸಲ್ಲ, ಇದಾಗಲ್ಲ, ಓಕೆ ಬಿಟ್ಟಾಕ್ಬಿಡೋಣ, ಈಗ ಇಂಜಿನಿಯರಿಂಗ್ ಮುಗಿದಿದೆ ಕೆಲ್ಸಕ್ಕೆ ಹೋಗೋಣ ಅಂತ ಕೂತಿ ಸುಮ್ಮನೆ ಹೀಗೆ ಟಿ ವಿ ನೋಡಬೇಕಾದ್ರೆ ಟಿ ವಿಲಿ ಒಂದು ನಂಬರ್ ಡಿಸ್ಪ್ಲೇ ಆಯಿತು, ಮಜಾ ಭಾರತಕ್ಕೆ ಆಡಿಷನ್ ನಡೀತಾ ಇದೆ ಅಂತ. ಬಟ್ ಅಲ್ಲ, ಫಸ್ಟ್ ಟೈಮ್ 9ನೇ ನಂಬರ್ ಇತ್ತು. ನನಗೆ ಒಂದು ಲಾಸ್ಟಿಗೆ ಈ 444 ಇದೆಯಲ್ಲ, ಇನ್ನೊಂದು 4 ಹಾಕಿ ನೋಡೋಣ ಅಂತ ನೋಡಿದ್ರೆ ಅದು ನೆಕ್ಸ್ಟ್ ಡೇ ಟೆಲಿಕಾಸ್ಟ್ ಆದಾಗ ಕರೆಕ್ಟಾಗಿ 10 ನಂಬರ್ ಹಾಕಿದಾಗ ಅದು 4 ಇತ್ತು. ಸೊ ಮಿಸ್ ಕಾಲ್ ಕೊಡಿ ಅಂತ ಇತ್ತು, ಮಿಸ್ ಕಾಲ್ ಕೊಟ್ಟೆ, ಕಾಲ್ ಬಂತು, ಬೆಂಗಳೂರಿಗೆ ಬಂದು ಆಡಿಷನ್ ಕೊಟ್ಟೆ. ಮೆಗಾ ಆಡಿಷನ್ಗೆ ಸೆಲೆಕ್ಟ್ ಆದೆ. ಬಟ್ ಮೆಗಾ ಆಡಿಷನಲ್ಲಿ ಟುಸ್ಪಟಾಕಿ ಸೆಲೆಕ್ಟ್ ಆಗಲಿಲ್ಲ. ಓಕೆ, ಒಂದು ದಿನ ಆದರೂ ನಾನು ಟಿ ವಿಲಿ ಕಾಣಿಸ್ಕೋಬೇಕಲ್ಲ, ಒಂದು ದಿನ ಸಾಕು ಲೈಫಲ್ಲಿ, ಎಷ್ಟು ದಿನ ಬೇಡ, ಒಂದೇ ಒಂದು ದಿನ ಟಿ ವಿಲಿ ಕಾಣಿಸ್ಕೊಂಡ್ರೆ ಸಾಕು ಅಂತ ಇದೆ. ಆ ಟೈಮಲ್ಲಿ ನನ್ನ ಹಸ್ಬೆಂಡು ಸಂದೀಪ್ ಅವರು ಪರಿಚಯ ಆಗಿದ್ದು. ನಂಗೆ ಗೊತ್ತಿರಲಿಲ್ಲ ಅವರು ರೈಟರ್, ಆ ಶೋ ರೈಟರ್ ಅಂತಲೇ ಗೊತ್ತಿರಲಿಲ್ಲ. ಓಕೆ, ಡೈರೆಕ್ಷನ್ ಟೀಮ್ ಅವರು ಅಂತ ಇತ್ತು. ಸೊ ಅಲ್ಲಿಂದ ಒಂದು ಪರಿಚಯ ಆಗಿ ಅದು ಪ್ರೀತಿಗೆ ಕನ್ವರ್ಟ್ ಆಗಿ ಅವರು ನನ್ನನ್ನು ಮಜಾ ಭಾರತಕ್ಕೆ ಕರೆಸ್ಕೊಂಡಿದ್ದು. ಇವತ್ತು ಏನೇ ನೀವು ಗಂಗಕ್ಕನ ಆ್ಯಕ್ಟಿಂಗ್ ಆಗಿರ್ಬೋದು ಅಥವಾ ಇನ್ನೊಂದು ಮತ್ತೊಂದು ಯಾವುದೇ ಸೀರಿಯಲಲ್ಲಿ ಮಾಡ್ತಾಯಿದ್ದೀನಿ, ಅದೇ ಪ್ರತಿಯೊಂದೂ ಕಲ್ತಿದ್ದು ಮಜಾ ಭಾರತದಲ್ಲಿ, ಕಲರ್ಸ್ ಕನ್ನಡದಲ್ಲಿ. ನೈಸ್. ನಿಮ್ಮ ಹಸ್ಬೆಂಡ್ ಬಗ್ಗೆ ಮಾತು ಬಂತು, ಅವ್ರ ಬಗ್ಗೆನೂ ಒಂದಿಷ್ಟು ಮಾತಾಡೋದಿದೆ. ಸೊ ಅವರು ಗಿಚ್ಚಿಗಿಲಿಗೆ ರೈಟರ್ ಆಗಿ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಗಿಚ್ಚಿಗಿಲಿಗಿಲಿ ಅಂತ ಮಾತ್ರ ಅಲ್ಲ, ಮಜಾ ಭಾರತ ಸೀಸನ್ 1ಇಂದನೂ ಅವರು ಕಲರ್ಸಲ್ಲಿ ವರ್ಕ್ ಮಾಡ್ಕೊಂಬಂದಿದ್ದಾರೆ, ಲೈಮ್ಲೈಟ್ ಪ್ರೊಡಕ್ಷನಲ್ಲಿ. ಸೊ ಅವ್ರ ಪರವಾಗಿ ಕೂಡ ನಾನು ಕಲರ್ಸ್ಗೆ ಮತ್ತು ಲೈಮ್ಲೈಟ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಎಸ್, ಇಡೀ ಶೋನ ಅವರೊಬ್ಬರೇ ಬರೀತಾರೆ, ಅದೊಂದು ನನಗೇನೋ ಹೇಳ್ಕೊಳಕ್ಕೆ ಒಂಥರ ಖುಷಿ. ಬಿಕಾಸ್ ಯಾಕೆಂದರೆ ತುಂಬ ಜನ ನನಗಿಂತ ನನ್ನ ಅಮ್ಮ ಟೀಚರು, ಅವ್ರ ಕೊಲಿಗೆಲ್ಲ ಕೇಳ್ತಿರ್ತಾರೆ,
ನಿಮ್ಮ ಅಳಿಯನ ಈ ಶೋ ಬರೆಯೋದು ಸೂಪರಾಗಿದೆ ಸೂಪರಾಗಿ ಬರೀತಾರೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಅದೊಂದು ಖುಷಿ ನನಗೆ, ಅವರು ವೈಫ್ ಅಂತ ಹೇಳ್ಕೊಳಕ್ಕೆ ನನಗೆ ಖುಷಿ. ನಿಮ್ದು ಲವ್ ಮ್ಯಾರೇಜು ಹೇಗೆ ಮನೇಲಿ ಒಪ್ಕೊಂಡ್ರಾ? ಫಸ್ಟು ಒಪ್ಕೊಂಡಿದ್ರು ಅಮ್ಮ. ಯಾಕೆಂದರೆ ನಾನು ಯಾವುದೇ ಕದ್ದು ಮುಚ್ಚಿ ಎಲ್ಲ ಏನೂ ಇದು ಮಾಡಲಿಲ್ಲ. ಸಂದೀಪ್ ಪ್ರಪೋಸ್ ಮಾಡಿದ್ದು ಒಂದಷ್ಟು ದಿನ ನಾನೇ ಒಪ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿದೆ. ಅದಾದ ಒಪ್ಕೊಂಡಾದ ಇಮಿಡಿಯೇಟು ಅಮ್ಮನಿಗೆ ಹೇಳಿದೆ, ಹಿಂಗೆ ಮಜಾವಾರ್ತ ಆಡಿಷನ್ಗೆ ಹೋಗಿದ್ನಲ್ಲ, ಅಲ್ಲಿ ಪರಿಚಯ ಆಗಿದ್ದು ಹಾಗೆ ಹೀಗೆ ಅಂತ. ಅಮ್ಮ ಓಕೆ ನೋಡೋಣ, ಬಟ್ ಯಾರು ಏನೂ ಗೊತ್ತಿಲ್ಲ, ಬರೀ ಫೋನಲ್ಲೇ ಆ್ಯಕ್ಚುಲಿ ಬರೀ ಫೋನಲ್ಲಿ ಮಾತಾಡಿಕೊಂಡು ಲವ್ ಆಗಿದ್ದು ನಮ್ಮ ಲವ್ ಸ್ಟೋರಿ. ಸೊ ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ನಾನು ಮೇಯ್ನ್ ಅದು ಹೇಳ್ತೀನಿ ನಾನು. ಅದಕ್ಕಿಂತ ಮುಂಚೆ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕಂದರೆ ಒಂದು ಬೆಂಗಳೂರು ಅಂದರೆ ಏನು ಅಂತ ಗೊತ್ತಿಲ್ಲ, ಇಂಡಸ್ಟ್ರಿ ಅಂದರೆ ಏನು ಅಂತ ಗೊತ್ತಿಲ್ಲ. ಸಂದೀಪ್ ಬಗ್ಗೆ ಓಕೆ ಅವ್ರ ಮಜಾವಾರ್ತದಲ್ಲಿ ಪರಿಚಯ ಎಲ್ಲ ಆದಮೇಲೆ ರೈಟ್ರ್ ಅನ್ನೋದು ಗೊತ್ತು. ಅದು ಬಿಟ್ಟರೆ ನನಗೇನು ಗೊತ್ತಿಲ್ಲ, ಯಾವ ಊರು ಏನು ಎತ್ತ ಗೊತ್ತಿಲ್ಲ, ಬರೀ ಫೋನಲ್ಲಿ ಮಾತಾಡಿಕೊಂಡು ಲವ್ ಮಾಡಿರೋದು. ಅವ್ರಿಗೊಂದು ಆಪ್ಷನ್ ಇತ್ತು, ಯಾಮಾರಿಸಿ ಈಗ ಅಂದರೆ ಈಗ ಕೆಲವೊಂದು ಹುಡುಗಿರಿಗೆ ಅದೊಂದು ಫೀಲ್, ಅದೊಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಯಾವುದೋ ಒಂದು ಅನ್ನೋನ್ ಪರ್ಸನ್ನ, ಸ್ಟ್ರೇಂಜರ್ನ ನಂಬಿದಾಗ ಅದರಿಂದ ಮೋಸ ಹೋಗೋದು ಜಾಸ್ತಿ. ಬಟ್ ಸೀರಿಯಸ್ಲಿ ನನ್ನ ಹಸ್ಬೆಂಡಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಯಾಕೆಂದರೆ ಎಲ್ಲೂ ನನಗೆ ಅವ್ರ ರೀತಿ ಮಾಡಲಿಲ್ಲ. ಯಾಕೆಂದರೆ ಅದು ಚಾನ್ಸಸ್ ಇದ್ದರೂ ಕೂಡ ಅವ್ರು ನನಗೆ ಇಲ್ಲ, ನಾನು ಈ ಹುಡುಗಿನೇ ಮದುವೆ ಆಗೋದು ಅಂತೇಳಿ ಮದುವೆ ಆದರು. ಅದಾದಮೇಲೆ ಅಮ್ಮ ಒಪ್ಕೊಂಡ್ರು. ಬಟ್ ಲಾಕ್ಡೌನ್ ಟೈಮಲ್ಲಿ ಅದು ಎಲ್ರಿಗೂ ಹೊಡ್ತಾ ಬಿತ್ತು, ಎಕ್ಸ್ಪೆಷಲಿ ಇಂಡಸ್ಟ್ರಿ ಅವ್ರಿಗಂತೂ ತುಂಬ ಹೊಡ್ತಾ ಬಿತ್ತು. ಹಾಗಾಗಿ ಅಮ್ಮ ಬೇಕಾ, ಈ ಥರ ಒಂದು ಸಿಚುಯೇಷನ್ ಟೈಮಲ್ಲಿ ಗೌರ್ಮೆಂಟ್ ಜಾಬ್ ಅವರಿದ್ದರೆ ಬೆಟರು ಅಂತ ಹೇಳಿದರು. ನಾನು ಆ ಟೈಮಲ್ಲಿ ಅರ್ಕೆ ಎಲ್ಲ ಹೊತ್ಕೊಂಡ್ಬಿಟ್ಟಿದ್ದೆ ಕಟೀಲು ದುರ್ಗಾ ಪರಮೇಶ್ವರಿಗೆ. ದೇವ್ರೆ ಈಗ ಬರ್ತಿರೋ ಪ್ರಪೋಸಲ್ಸ್ ಎಲ್ಲ ಕ್ಯಾನ್ಸಲ್ ಆಗ್ಲಪ್ಪ, ನಂಗೆ ಸಂದೀಪ್ ಸಿಗಬೇಕು, ನಾನು ನಿಂಗೆ ಬಂದು ಸ್ಯಾರಿ ಕೊಡ್ತೀನಿ, ಮಡ್ಲಕ್ಕಿ ಕೊಡ್ತೀನಿ ಅಂತೆಲ್ಲ ಕಟೀಲು ದುರ್ಗಾ ಪರಮೇಶ್ವರಿಗೆ ಅರ್ಕೆ ಹೊತ್ಕೊಂಡಿದ್ದೆ. ಫೈನಲಿ ಒಪ್ಕೊಂಡ್ರು. ಅವ್ರ ಮದುವೆ ಆಗಿದ್ದು ಹೆಂಗಿತ್ತು ಅಂದರೆ ಸುಮ್ಮನೆ ಹೀಗೆ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ವಿ. ಲವ್ವು 3.5 ವರ್ಷ ಆಯಿತು, ಮದುವೆ ಆಗಿಬಿಡೋಣ ಅಂತ. ಹಂಗೆ ಡಿಸ್ಕಸ್ ಮಾಡಿದ್ದು 2 ದಿನಕ್ಕೆ ಮದುವೆನೇ ಮುಗೀತು. ಇಲ್ಲ ಗಿಚ್ಚಿಗಿಲಿ ಮಾಡಿಲ್ಲ. ಮಜಾವಾರ್ತ ಸೀಸನ್ 3 2019 ಮತ್ತು 20 ಏನು ಬಂತು ಅಲ್ಲಿ ನಾನು ಮಾಡಿದ್ದೆ. ಇನ್ನೊಂದು ಫ್ಯಾನ್ಸ್ ಇರೋ ಕ್ವೆಶ್ಚನ್ ಅಂತಂದ್ರೆ, ನಿಮ್ಮನ್ನ ನೋಡಿದಾಗಲೇ ಮೇ ಬಿ ನಿಮ್ಗೆ ತುಂಬಾ ಸರಿ ಬಂದಿರುತ್ತೆ ಅನ್ಕೊಂತೀನಿ, ಮೇಡಮ್ ನೀವು ಮದುವೆ ಆಗಿದೆಯಾ? ಹೌದು, ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ನಾನು ಈಗಲೂ ಕೆಲವೊಬ್ಬರು ನನ್ನ ಹಸ್ಬೆಂಡ್ ಜೊತೆ ಏನಾದರೂ ಫೋಟೋ ಇಲ್ಲ ವಿಡಿಯೋ ಹಾಕಿದ್ರೆ ಮದುವೆ ಆಯಿತಾ ನಿಮಗೆ, ಎಷ್ಟೋ ಜನ ಬೇಡ ನನ್ನ ಕಾಲೇಜ್ ಮೇಟ್ಸೇ ಕಮೆಂಟ್ ಹಾಕ್ತಿರ್ತಾರೆ, ನಿಮ್ಗೆ ಮದುವೆ ಆಯಿತಾ ಅಂತ. ಮದುವೆ ಆಗಿದೆ, ಎಲ್ರಿಗೂ ಗೊತ್ತಿದೆ, ಇವ್ರಿಗೆ ಗೊತ್ತಿಲ್ಲ ಅನ್ನೋ ಕ್ವಶನ್ ನನಗೆ ಆಗುತ್ತೆ. ಓಕೆ, ನಿಮ್ಮ ಮೇ ಬಿ ಹಸ್ಬೆಂಡ್ ತುಂಬಾ ಕ್ಯಾಮ್ರಾ ಮುಂದೆ ಬರಲ್ಲ ಅನ್ನೋ ಕಾರಣಕ್ಕೋ ಏನೋ ಅನಿಸುತ್ತೆ. ನಿಮ್ಮ ಅನುಬಂಧ ಟೈಮಲ್ಲಿ ಒಂದು ವಿಡಿಯೋ ಹಾಕಿದ್ರಿ, ವೈರಲ್ ಕೂಡ ಆಗಿತ್ತು. ಹೌದು, ಲಂಬೂಜಿ ಅಪ್ಪ ನಾನು ಹೈಟ್ ಕಮ್ಮಿ ಇಲ್ಲಪ್ಪ, ಅವ್ರ ಹೈಟ್ ಜಾಸ್ತಿ ಇರೋದು, ಅವ್ರದ್ದು ಮಿಸ್ಟೇಕ್, ನಂದಲ್ಲ.